ಮಲೆನಾಡಿನಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇರೋದರ ಪರಿಣಾಮವಾಗಿ ಮಲೆನಾಡಿನಲ್ಲಿ ನದಿಯ ಹುಟ್ಟು ಅದರಲ್ಲೂ ಕೂಡ ಹಲವು ನದಿಗಳ ಹುಟ್ಟು ಉಗಮ ಸ್ಥಾನ ಅಂತ ಹೇಳ್ಬೋದು. ತುಂಗಭದ್ರಾ ನದಿ ಮಧ್ಯ ಕರ್ನಾಟಕ ಭಾಗದಲ್ಲೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಹರಿತಾ ಇದೆ. ಸೊ ಹೊನ್ನಾಳಿ ತಾಲೂಕಿನ ಕೆಲ ಭಾಗಗಳಲ್ಲಿ ಪ್ರವಾಹದ ಭೀತಿ ಶುರುವಾಗಿದೆ. ಹೊನ್ನಾಳಿಯ ಬಾಲರಾಜ್ ಘಾಟ್ ನಿವಾಸಿಗಳು ಜೀವವನ್ನ ಕೈಯಲ್ಲಿ ಹಿಡಿದು 30ಕ್ಕೂ ಹೆಚ್ಚು ಕುಟುಂಬಗಳು ಆತಂಕದಲ್ಲಿ ಕಾಲ ಕಳೀತಾ ಇದ್ದಾರೆ. ಯಾವ ಕ್ಷಣದಲ್ಲಾದರೂ ನೀರು ನುಗ್ಗುವಂತಹ ಭೀತಿಯಲ್ಲಿ ಕುಟುಂಬಗಳಿದ್ದು ಈಗಾಗಲೇ ಹೊನ್ನಾಳಿ ತಾಲೂಕು ಆಡಳಿತದಿಂದ ನದಿ ತೀರದ ಕುಟುಂಬಗಳಿಗೆ ಎಚ್ಚರಿಕೆಯನ್ನು ಕೊಡಲಾಗಿದೆ. 150ಕ್ಕೂ ಹೆಚ್ಚು ಜನರನ್ನ ಸ್ಥಳಾಂತರ ಮಾಡಲಾಗಿದೆ. ಈ ಬಗ್ಗೆ ಕೂಡ ಒಂದು ಪ್ರತ್ಯಕ್ಷ ವರದಿ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ತುಂಗಭದ್ರಾ ನದಿಯ ನೀರಿನ ಮಟ್ಟ ಹೆಚ್ಚಾಗಿರುವಂತಹ ಹಿನ್ನೆಲೆಯಲ್ಲಿ ಹೊನ್ನಾಳಿಯ ಬಾಲರಾಜ್ ಘಾಟ್ ಸಂಪೂರ್ಣವಾಗಿ ಜಲಾವೃತ ಆಗಿರುವಂಥದ್ದು ನಾವು ದೃಶ್ಯಗಳು ನೋಡಬೇಕಿದೆ. ಇನ್ನು ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ತಾಲೂಕಿನ ಬಾಲರಾಜ್ ಘಾಟ್ ಸಂಪೂರ್ಣವಾಗಿ ಜಲಾವೃತ ಆಗಿರುವಂಥದ್ದು. ಒಂದು 50ಕ್ಕೂ ಹೆಚ್ಚು ಮನೆಗಳು ಕೂಡ ಈಗಾಗಲೇ ಸ್ಥಳಾಂತರವನ್ನು ಕೂಡ ಮಾಡಿರುವಂಥದ್ದು. ಕಾಳಜಿ ಕೇಂದ್ರಕ್ಕೆ ಜಿಲ್ಲಾಡಳಿತ ಆಗಿರ್ಬೋದು ಮತ್ತು ತಾಲೂಕು ಆಡಳಿತ ಕೂಡ ಒಂದು ಶಿಫ್ಟ್ ಮಾಡಿರುವಂಥದ್ದು. ಪ್ರಮುಖವಾಗಿ ಮನೆಯಲ್ಲಿರುವಂತಹ ಎಲ್ಲ ಸಾಮಗ್ರಿಗಳು ಕೂಡ ಸಂಪೂರ್ಣವಾಗಿ ಜಲಾವೃತ ಆಗಿರುವಂಥದ್ದು. ಪ್ರತಿ ಬಾರಿ ಮಳೆ ಬಂತು ಇಲ್ಲ ತುಂಗಭದ್ರಾ ನದಿಯಲ್ಲಿ ನೀರು ಹೆಚ್ಚಾಯಿತು ಅಂತ ಅಂದರೆ ಇರುವಂತಹ ಇಲ್ಲಿ ಬಾಲರಾಜ್ ಘಾಟ್ ಬಳಿ ಇರುವಂತಹ 50ಕ್ಕೂ ಹೆಚ್ಚು ಮನೆಗಳು ಕೂಡ ಸಂಪೂರ್ಣವಾಗಿ ಜಲಾವೃತ ಆಗಿರುವಂಥದ್ದು. ದೃಶ್ಯಗಳು ನೋಡುವಾಗಿದೆ. ಎಲ್ಲ ಸಾಮಗ್ರಿಗಳು ಕೂಡ ಸಂಪೂರ್ಣವಾಗಿ ಜಲಾವೃತ ಆಗಿರುವಂಥದ್ದು. ಮನೆ ಒಳಗೂ ಕೂಡ ನೀರು ನುಗ್ಗಿರುವಂಥದ್ದು. ಈಗಾಗಲೇ ಪೊಲೀಸ್ ಇಲಾಖೆಯವರು ಆಗಿರ್ಬೋದು ಮತ್ತು ಪುರಸಭೆಯವರು, ಆರೋಗ್ಯ ಇಲಾಖೆಯವರು ಕೂಡ ಈಗಾಗಲೇ ಇಲ್ಲಿ ಬಾಲರಾಜ್ ಘಾಟಲ್ಲಿ ಮೊಕಮೂಡಿರುವಂಥದ್ದು. ಯಾರು ಕೂಡ ನದಿ ಪಾತ್ರಕ್ಕೆ ಬರಬೇಡಿ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಅಧಿಕಾರಿಗಳು ಕೂಡ ಈಗಾಗಲೇ ಸೂಚನೆ ಕೂಡ ಕೊಟ್ಟಿರುವಂಥದ್ದು. ಮತ್ತು ಬರುವಂತಹ ದಾರಿಗೆ ಬ್ಯಾರಿಕೇಡ್ ಕೂಡ ಹಾಕಿ ಒಂದು ಭದ್ರತೆಯನ್ನು ಕೂಡ ವಹಿಸಿರುವಂಥದ್ದು. ಪ್ರಮುಖವಾಗಿ ಇಲ್ಲಿ ನೀರಿನ ಮಟ್ಟ ಹೆಚ್ಚಾಗ್ತಿರುವಂಥ ಹಿನ್ನೆಲೆಯಲ್ಲಿ ಇರುವಂತಹ ಅಂದರೆ ನದಿ ಪಾತ್ರದಲ್ಲಿರುವಂತಹ ಮನೆಗಳನ್ನು ಕೂಡ ಖಾಲಿ ಮಾಡಿಸಿ ಅವರು ಕಾಳಜಿ ಕೇಂದ್ರಕ್ಕೆ ಕಳಿಸುವಂತಹ ಕೆಲಸವನ್ನು ಕೂಡ ಪೊಲೀಸ್ ಇಲಾಖೆಯವರು ಕೂಡ ಮಾಡ್ತಾ ಇರುವಂಥದ್ದು. ಆರೋಗ್ಯ ಇಲಾಖೆಯವರು ಕೂಡ ಇರುವಂಥದ್ದು. ಪ್ರಮುಖವಾಗಿ ಹೊನ್ನಾಳಿಯ ಬಾಲರಾಜ್ ಘಾಟ್ ಆಗಿರ್ಬೋದು ಮತ್ತು ಹರಿಹರದ ಗಂಗಾನಗರ ಸೇರಿದಂತೆ 37 ಕಡೆಗಳಲ್ಲಿ ಈ ರೀತಿಯಾದಂಥ ಫ್ಲಡ್ ಆಗುವಂತಹ ಸಾಧ್ಯತೆ ಕೂಡ ಇರುವಂಥ ನೆಲೆಯಲ್ಲಿ ಅಲ್ಲಿ ಕಾಳಜಿ ಕೇಂದ್ರವನ್ನು ಕೂಡ ತೆರೆಸುವಂತಹ ಕೆಲಸವನ್ನು ಕೂಡ ಜಿಲ್ಲಾಡಳಿತ ಕೂಡ ಮಾಡಿರುವಂಥದ್ದು. ಈಗಾಗಲೇ ಹೊನ್ನಾಳಿ ಬಾಲರಾಜ್ ಘಾಟು ನದಿ ಪಾತ್ರದಲ್ಲಿರುವಂತಹ ಒಂದು ಏರಿಯಾ ಆಗಿರುವಂಥದ್ದು ಮತ್ತು ಅಗ್ರಹಾರ ಈ ರೀತಿಯಾದಂಥ ಒಂದು ಏರಿಯಾಗಳಲ್ಲಿ ಈಗಾಗಲೇ 50ಕ್ಕೂ ಹೆಚ್ಚು ಮನೆಗಳನ್ನ ಖಾಲಿ ಮಾಡಿಸಿ ಇಲ್ಲಿರುವಂತಹ ಕಾಳಜಿ ಕೇಂದ್ರಕ್ಕೆ ಒಂದು ಶಿಫ್ಟ್ ಮಾಡಿರುವಂಥದ್ದು. ಅಲ್ಲಿ ಊಟದ ವ್ಯವಸ್ಥೆಯನ್ನು ಕೂಡ ಈಗಾಗಲೇ ಮಾಡಿರುವಂಥದ್ದು. ಜಿಲ್ಲಾಧಿಕಾರಿ ಕೂಡ ಒಂದು ಭೇಟಿಯನ್ನು ನೀಡಿ ಒಂದು ಪರಿಶೀಲನೆ ಕೂಡ ಮಾಡ್ತಾ ಇರುವಂಥದ್ದು. ಒಟ್ಟಾರೆಗೇನು ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕಿನ ಬಾಲರಾಜ್ ಘಾಟ್ ಸಂಪೂರ್ಣವಾಗಿ ಜಲಾವೃತ ಆಗಿರುವಂಥದ್ದು. ಒಂದು 50ಕ್ಕೂ ಹೆಚ್ಚು ಮನೆಗಳು ಕೂಡ ಸಂಪೂರ್ಣವಾಗಿ ಜಲಾವೃತ ಆಗಿರುವಂಥ ನೆಲೆಯಲ್ಲಿ ಜನರು ಕೂಡ ಸಾಕಷ್ಟು ಒಂದು ತೊಂದರೆ ಕೂಡ ಅನುಭವಿಸ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಮೇಶ್ ಜೊತೆ ಪುನೀತ್ ಟಿವಿ ದಾವಣಗೆರೆ.